ಟಾಪ್ 5 ಕ್ಷೇತ್ರಗಳಲ್ಲಿ ಇದು ಒಂದು. ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ಅಭ್ಯರ್ಥಿಗಳು ಈಗಾಗಲೇ ಪ್ರಚಾರವನ್ನು ಆರಂಭಿಸಿದ್ದಾರಾ? ಹೇಗಿದೆ ಪ್ರಚಾರದ ವೈಖರಿ? ಪ್ರೊಫೆಸರ್ ರಾಜೀವ್ ಗೌಡ ಮತ್ತು ಶೋಭಾ ಕರಂದ್ಲಾಜೆ ಅವರು ಈಗಾಗಲೇ ಪ್ರಚಾರ ಪ್ರಾರಂಭ ಮಾಡಿದ್ದಾರೆ. ಇಲ್ಲಿ ಬೆಂಗಳೂರು ಉತ್ತರದಲ್ಲಿ ಮತದಾರರು ಜಾತಿಯನ್ನು ನೋಡಿಕೊಂಡೇ ಮತ ಹಾಕ್ತಾ ಇದ್ದಾರೆ. ಹಾಗಾದ್ರೆ ರಾಜಕೀಯ ಒಂದು ನಡವಳಿಕೆಯಲ್ಲೂ ಕೂಡ ಬೆಂಗಳೂರಿನ ಉತ್ತರ ಕ್ಷೇತ್ರವಾಗಿ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡುತ್ತೇನೆ. ಬಿಜೆಪಿ ಸ್ವಲ್ಪ ಮುನ್ನಡೆಯಲ್ಲಿ ಸಾಧಿಸಬಹುದು. ಈ ಕ್ಷಣಕ್ಕೆ ಯಾವ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಸಾಧಿಸಬಹುದು ಅಂತ ಅನ್ಸುತ್ತೆ ನಿಮಗೆ? 4 ಕ್ಷೇತ್ರಗಳು ಕಾಂಗ್ರೆಸ್ ಹಾಗೂ 4 ಕ್ಷೇತ್ರಗಳು ಬಿಜೆಪಿ ಹಿಡಿತದಲ್ಲಿರುವುದರ ಕಾರಣಕ್ಕಾಗಿ ಸ್ನೇಹಿತರೆ ನಮಸ್ಕಾರ, ನಾನು KVN ಸ್ವಾಮಿ. ಕವರೇಜ್ ಕ್ಷೇತ್ರದ ವಿಶೇಷ ಸರಣಿಯೊಂದಿಗೆ ನಾನು ಇವತ್ತು ಮತ್ತೆ ನಿಮ್ಮೊಂದಿಗೆ ಬಂದು ನಿಂತಿದ್ದೇನೆ. ಲೋಕಸಭಾ ಕ್ಷೇತ್ರದ ವಿಶ್ಲೇಷಣೆಯನ್ನು ಮಾಡೋದಕ್ಕೆ ನಮ್ಮ ಜೊತೆ ಕ್ಷೇತ್ರ ತಜ್ಞ ವಿಶ್ಲೇಷಕರಾದಂತಹ ಪಿ ರಾಜೇಂದ್ರ ಅವರಿದ್ದಾರೆ. ಹೊಸದಿಗಂತ ದಿನಪತ್ರಿಕೆಯ ಜಂಟಿ ಸಂಪಾದಕರು ಮತ್ತು ಹೊಸದಿಗಂತ ದಿನಪತ್ರಿಕೆಯ ಮುಖ್ಯ ವರದಿಗಾರರಾದಂತಹ ಅರವಿಂದ್ ಬಿರಾದಾರ್ ಕೂಡ ನಮ್ಮ ಜೊತೆ ಇವತ್ತು ಜಾಯ್ನ್ ಆಗಿದ್ದಾರೆ. ಇಬ್ಬರಿಗೂ ನಾನು ಸ್ವಾಗತವನ್ನು ಕೋರ್ತೇನೆ. ಸ್ನೇಹಿತರೆ, ನಾನು ಇವತ್ತು ನಿಮ್ಮ ಮುಂದೆ ಇಡ್ತಾ ಇರುವಂತಹ ಲೋಕಸಭಾ ಕ್ಷೇತ್ರ ಬಹುಶಃ ದೇಶದ ಅತಿ ದೊಡ್ಡ ಲೋಕಸಭಾ ಕ್ಷೇತ್ರಗಳನ್ನು ಅಂತ ತಗೊಂಡ್ರೆ ಟಾಪ್ 5 ಕ್ಷೇತ್ರಗಳಲ್ಲಿ ಇದು ಒಂದು. ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ 30 ಲಕ್ಷಕ್ಕೂ ಹೆಚ್ಚಿನ ಮತದಾರರಿರುವಂತಹ ಒಂದು ಅತಿ ದೊಡ್ಡದಾದಂತಹ ಲೋಕಸಭಾ ಕ್ಷೇತ್ರ. ಈ ಕಡೆ ತುಮಕೂರು ರಸ್ತೆಯ ದಾಸರಹಳ್ಳಿಯಿಂದ ಹಿಡಿದು ಆ ಕಡೆ ಮದ್ರಾಸ್ ರಸ್ತೆಯ KR ಪುರಂವರೆಗೆ ವ್ಯಾಪಕವಾಗಿ ಹಬ್ಬಿರುವಂತಹ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ. ಸೊ ಈ ಬಾರಿ ಈ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿಯಿಂದ ಶೋಭಾ ಕರಂದ್ಲಾಜೆಯವರು ಕಣಕ್ಕಿಳಿದಿದ್ದಾರೆ. ಕಾಂಗ್ರೆಸ್ನಿಂದ ಪ್ರೊಫೆಸರ್ ರಾಜೀವ್ ಗೌಡ ಅವರು ತಮ್ಮ ಅದೃಷ್ಟ ಪರೀಕ್ಷೆ ಮಾಡಿಕೊಳ್ಳೋದಕ್ಕೆ ಹೊರಟಿದ್ದಾರೆ. ನಾನು ಮೊದಲಿಗೆ ಅರವಿಂದ್ ಬಿರಾದ ಅವ್ರನ್ನ ಕೇಳೋಕ್ಕೆ ಇಷ್ಟಪಡ್ತೇನೆ. ಅರವಿಂದ್, ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ಬಹಳ ದೊಡ್ಡದು. ಸೊ ಇಬ್ಬರೂ ಅಭ್ಯರ್ಥಿಗಳು ಈಗಾಗಲೇ ಪ್ರಚಾರವನ್ನು ಆರಂಭಿಸಿದ್ದಾರಾ? ಹೇಗಿದೆ ಪ್ರಚಾರದ ವೈಖರಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ? ಮತದಾರರಿಗೆ ಅಟ್ಲೀಸ್ಟ್ ಬೆಂಗಳೂರು ನಗರದಲ್ಲಿ ಮತದಾರರು ಚುನಾವಣೆ ಅಂದ್ರೇ ಒಂದು ರೀತಿ ಆಲಸ್ಯ. ಹೋಗಲಿ, ಚುನಾವಣೆ ನಡೀತಾ ಇದೆ ಅನ್ನೋದಾದರೂ ಗೊತ್ತಿರುತ್ತಾ? ಅಷ್ಟರ ಮಟ್ಟಿಗೆ ಪ್ರಚಾರ ಏನಾದರೂ ಆರಂಭ ಆಗಿದೆಯಾ ಅಂತ? ಮುಂದಿನ ವಾರ 26ನೇ ತಾರೀಕು 2ನೇ ಹಂತದ ಚುನಾವಣೆಯಲ್ಲಿ ಕರ್ನಾಟಕದ 14 ಲೋಕಸಭಾ ಕ್ಷೇತ್ರಗಳಿಗೆ ಚುನಾವಣೆ ನಡೆಯುತ್ತೆ. ಈ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ಏನಿದೆ, ಇದರ ವ್ಯಾಪ್ತಿ ತುಂಬಾ ದೊಡ್ಡದಾಗಿರುವ ಕಾರಣಕ್ಕಾಗಿ ಈ ಹಿಂದೆನೆ ಚುನಾವಣಾ ಪ್ರಚಾರ ಆರಂಭವಾಗಿತ್ತು. ಸದಾನಂದ ಗೌಡರು ಕಳೆದ 2 ಅವಧಿಗಳಿಂದ ಈ ಬೆಂಗಳೂರು ಲೋಕಸಭಾ ಕ್ಷೇತ್ರವನ್ನ, ಉತ್ತರ ಲೋಕಸಭಾ ಕ್ಷೇತ್ರವನ್ನ ಪ್ರತಿನಿಧಿಸಿದ್ರು. ಅದರ ಹಿಂದೆ ಚಂದ್ರೇಗೌಡರು ಇದ್ರು. ಈ ಬಿಜೆಪಿ ಈ ಕಳೆದ 3 ಅವಧಿಯಲ್ಲಿ ಕಂಟಿನ್ಯೂಸ್ ಆಗಿ, ಅಂದ್ರೆ ಸತತವಾಗಿ ಗೆದ್ದುಕೊಂಡು ಬಂದಿರೋದ್ರಿಂದ ಬೆಂಗಳೂರು ಗ್ರಾಮಾಂತರದ ಲೋಕಸಭಾ ಕ್ಷೇತ್ರದ ವಿಷಯಕ್ಕೆ ಬಂದ್ರೆ ಬಿಜೆಪಿ ಅವರಿಗೆ ಇದು ಒಂದು ರೀತಿ ಸುಲಭ ಅಂತ ಹೇಳಬಹುದು. ರಾಜೀವ್ ಗೌಡರು ಕೂಡ, ಅಂದ್ರೆ ಕಾಂಗ್ರೆಸ್ ನಲ್ಲಿ ಮತ್ತು ಬಿಜೆಪಿಯಲ್ಲಿ ಏನಿದೆ, ಟಿಕೆಟ್ ಕೊನೆಯ ಹಂತದ ಗಳಿಗೆಯಲ್ಲಿ ಯಾರಿಗೆ ಕೊಡ್ಬೇಕು ಯಾರಿಗೆ ಬಿಡ್ಬೇಕು ಅನ್ನೋ ಚರ್ಚೆಗಳು ಸಾಕಷ್ಟು ಪ್ರಾರಂಭವಾದ ನಂತರ ಕೊನೆಯ ಗಳಿಗೆಯಲ್ಲಿ ಟಿಕೆಟ್ ಹಂಚಿಕೆ ಆದ್ರಿಂದ ಸ್ವಲ್ಪ ತಡವಾಗಿಯೇ ಲೋಕಸಭಾ ಚುನಾವಣೆಗೆ ಪ್ರಚಾರ ಪ್ರಾರಂಭವಾಯಿತು. ಈಗಾಗ್ಲೇನೆ ಇಬ್ರು ಅಭ್ಯರ್ಥಿಗಳು ಕೂಡ ಪ್ರೊಫೆಸರ್ ರಾಜೀವ್ ಗೌಡ ಮತ್ತು ಶೋಭಾ ಕರಂದ್ಲಾಜೆ ಅವರು ಈಗಾಗಲೇ ಪ್ರಚಾರ ಪ್ರಾರಂಭ ಮಾಡಿದ್ದಾರೆ. ಯಶವಂತಪುರದಿಂದ ದಾಸರಹಳ್ಳಿ KR ಪುರಂವರೆಗೂ ಹಬ್ಬಿರುವಂತಹ ಈ ಕ್ಷೇತ್ರವನ್ನ ಈಗಾಗಲೇ ಇಬ್ರು ಕೂಡ ಸಾಕಷ್ಟು ಸಾರಿ ಸುತ್ತಾಡಿದ್ದಾರೆ. ಸಾಕಷ್ಟು ಬಿಜೆಪಿ MLAಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕ್ಷೇತ್ರದಲ್ಲಿ ಇರೋದ್ರಿಂದ ಮುಂಚೆನೆ ಅಭ್ಯರ್ಥಿಗಳು ಯಾರಾದ್ರೂ ಕೂಡ ನಾವು ನಮ್ಮ ಕೆಲಸ ಮಾಡ್ಬೇಕು ಅನ್ನೋದನ್ನ ಹೈಕಮಾಂಡ್ ಅವರಿಗೆ ವಹಿಸಿರೋ ಕಾರಣಕ್ಕಾಗಿ ಅವರು ಈ ಹಿಂದಿನ ಅಭ್ಯರ್ಥಿಗಳ ಘೋಷಣೆಗೂ ಮುಂಚೆನೆ ಚುನಾವಣೆ ಪ್ರಚಾರ ಕಾರ್ಯ, ಒಂದ್ ರೀತಿ ಪ್ರಚಾರ ಕಾರ್ಯದಲ್ಲಿ ಮಗ್ನರಾಗಿದ್ರು. ಹೀಗಾಗಿ ಚುನಾವಣೆ ಪ್ರಚಾರ ಕಾರ್ಯ ತೀವ್ರವಾಗಿರುವಂತಹ ಕಾವನ್ನು ಪಡೆದುಕೊಂಡಿದೆ. ಈಗಾಗಲೇ ಇನ್ನು ಕೆಲವೇ ದಿನಗಳು, 1 ವಾರ ಅವಧಿ ಇರೋದ್ರಿಂದ ಬಿರುಸಿನ ಪ್ರಚಾರ ಕಾರ್ಯ ನಡೆದಿದೆ ಅಂತಾನೆ ಹೇಳ್ಬೋದು. ರಾಜೇಂದ್ರ ಅವರೇ, ಈಗಾಗಲೇ ನರೇಂದ್ರ ಮೋದಿ ಈ ಕ್ಷೇತ್ರಕ್ಕೆ ಬಂದು ಮತದಾನದ ಅಥವಾ ಪ್ರಚಾರಕ್ಕೆ ಒಂದು ರೀತಿಯ ಜೋಶನ್ನು ಕೊಟ್ಟಿದ್ದಾರೆ. ಸೊ ಮೋದಿ ಅವರ ಈ ಭೇಟಿ ಒಂದು ರೀತಿಯಲ್ಲಿ ಪ್ರಚಾರಕ್ಕೆ ಒಂದು ಸಂಚಲನವನ್ನು ಮೂಡಿಸಿದೆ ಪ್ರಚಾರದಲ್ಲಿ. ಸೊ ಇದು BJP ಕ್ಯಾಡರನ್ನು ಸಹಜವಾಗಿ ಅದು ಮೋಟಿವೇಟ್ ಮಾಡುತ್ತೆ. ಆದರೆ ಈಗ ಭೇಟಿ ಕೊಟ್ಟಿರತಕ್ಕಂಥ ಪ್ರಧಾನಿ
ಅವರ ಆ ಭೇಟಿ ಏನಿದೆ ಇದಕ್ಕೆ ಕಾಂಗ್ರೆಸ್ ಯಾವ ರೀತಿ ಕೌಂಟರ್ ಕೊಡ್ಬೋದು ಅಂತ ಅನ್ಸುತ್ತೆ ನಿಮ್ಗೆ ರಾಜೇಂದ್ರ ಅವರು? ಕ್ಷೇತ್ರ ಪುನರ್ವಿಂಗಡಣೆ ಆದ್ಮೇಲೆ 2009 ನಂತರ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ಬಹಳಷ್ಟು ಬದಲಾವಣೆಗಳಾಗಿದೆ. ಯಾಕೆಂತ ಹೇಳಿದ್ರೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ ಹಿಂದೆ ಶಾಂತಿನಗರ, ಶಿವಾಜಿನಗರ ಮತ್ತೆ ಬೆಂಗಳೂರು ಉತ್ತರ ಭಾಗದ ಫ್ರೇಜರ್ ಟೌನ್ ಬಹಳಷ್ಟು ವಿಧಾನಸಭಾ ಕ್ಷೇತ್ರಗಳು ಅದಕ್ಕೆ ಸೇರಿತ್ತು. ಹಾಗೇನೆ ಹೊಸಕೋಟೆ ಮತ್ತೆ ದೇವನಹಳ್ಳಿ ಕೂಡ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಇತ್ತು. ಈಗ ಹೊಸಕೋಟೆ ಮತ್ತು ದೇವನಹಳ್ಳಿ ಲೋಕಸಭಾ ವಿಧಾನಸಭಾ ಕ್ಷೇತ್ರಗಳು ಚಿಕ್ಕಬಳ್ಳಾಪುರಕ್ಕೆ ಇದು ಮಾಡಿದ್ದಾರೆ. ಹಾಗೇನೆ ಬೆಂಗಳೂರಿನ ಕೆಲವು ಭಾಗಗಳು ಏನು ನಗರ ಪ್ರದೇಶದಲ್ಲಿದ್ದಂತ ಮಲ್ಲೇಶ್ವರಂ ಹಾಗೂ ಹೆಬ್ಬಾಳ ಕೆಲವು ಕ್ಷೇತ್ರಗಳು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ ಬಂದಿವೆ. ಅದರಲ್ಲೂ ಕೂಡ ಬಹಳ ಮುಖ್ಯವಾಗಿ ಯಶವಂತಪುರ ಅಂತಕ್ಕಂಥದ್ದು ಹಿಂದೆ ವಿಧಾನಸಭಾ ಕ್ಷೇತ್ರ ಆಗಿರ್ಲಿಲ್ಲ, ಅದು ವಿಧಾನಸಭಾ ಕ್ಷೇತ್ರ ಆಗಿ ಬಂದಿದೆ. ಹಾಗೇನೆ ಬ್ಯಾಟರಾಯನಪುರ, ಇಡೀ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ 30 ಲಕ್ಷ ಮತದಾರರಲ್ಲಿ ಅತ್ಯಂತ ದೊಡ್ಡ ವಿಧಾನಸಭಾ ಕ್ಷೇತ್ರಗಳಾದಂತಹ ಬ್ಯಾಟರಾಯನಪುರ ಮತ್ತು ಯಶವಂತಪುರ ಇದು ಬಹಳ ಮುಖ್ಯ ಆಗುತ್ತೆ ನಮಗೆ ಅನಾಲಿಸಿಸ್ ಮಾಡುವಾಗ. ಯಾಕೆ ಅಂತ ಹೇಳಿದ್ರೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿ ಬೆಳೆದಿದೆ, ಹಾಗೆ ಮತದಾರರ ಸಂಖ್ಯೆ ಬೆಳೆದಿದೆ, ಮತ್ತೆ ಇಲ್ಲಿ ಜಾತಿ ಲೆಕ್ಕಾಚಾರ ಕೂಡ ಬಹಳಷ್ಟು ಇದೆ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಹೇಳುತ್ತೆ. ಮತ್ತೊಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈಗ ಮೋದಿ ಬಂದ ನಂತರ ಏನು ಅವರ ಕಾರ್ಯತಂತ್ರ, ಕಾಂಗ್ರೆಸ್ನವರ ಕಾರ್ಯತಂತ್ರ ಏನಾಗಿದೆ ಅಂತಕ್ಕಂಥ ಒಂದು ಪ್ರಶ್ನೆಗೆ ಆಲ್ರೆಡಿ ಕಾಂಗ್ರೆಸ್ನವರು ಇಲ್ಲಿ ತಮ್ಮ ಒಂದು ವಿಧಾನಸಭಾ ಕ್ಷೇತ್ರದ ಮಟ್ಟದಲ್ಲಿ, ಬೂತ್ ಮಟ್ಟದಲ್ಲಿ ಅವರ ಕಾರ್ಯತಂತ್ರವನ್ನು ಮಾಡ್ತಾನೆ ಇದ್ದಾರೆ. ಈಗ ಮತ್ತಷ್ಟು ಅವರದನ್ನು ಇಂಟೆನ್ಸಿಫೈ ಮಾಡಿದ್ದಾರೆ. ಅವರ ಅಪ್ರೋಚಸ್ ಏನಿದೆ ಮತ್ತೆ ಅವರ ಒಂದು ಇದೇನಿದೆ, ಕಾಂಟ್ಯಾಕ್ಟ್ಸ್ ಏನಿದೆ ಅದನ್ನು ಅವ್ರು ಬಳಸ್ತಾ ಇದ್ದಾರೆ. ಅವರು ಈ ಸಾರಿ ಈ ಕ್ಷೇತ್ರವನ್ನು ಹೇಗಾದ್ರೂ ಮಾಡಿ ತಮ್ಮ ತೆಕ್ಕೆಗೆ ತಗೋಬೇಕು ಅಂತಕ್ಕಂಥ ಒಂದು ಇದ್ರಲ್ಲಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಿಂದ ದಾಖಲೆ ಮಟ್ಟದಲ್ಲಿ ಸಿ.ಕೆ. ಜಾಫರ್ ಶರೀಫ್ ಅಂತ ಅವರು ಗೆದ್ದು ಬರ್ತಾರೆ. ತದನಂತರ ನಾರಾಯಣ ಸ್ವಾಮಿ ಅವರು ಒಂದ್ಸಾರಿ ಜನತಾದಳದಿಂದ ಮತ್ತೆ ಇನ್ನೊಂದು ಸಾರಿ ಕಾಂಗ್ರೆಸ್ನಿಂದ ಗೆದ್ದು ಬರ್ತಾರೆ. ಹೀಗಾಗಿ ಈಗಿರ್ತಕ್ಕಂಥ ರೆಕಾರ್ಡ್ ಪ್ರಕಾರ ಈಗಲೂ ಕೂಡ ಅದು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ಅಂತಕ್ಕಂಥದ್ದು ಬಿಜೆಪಿಗೆ ಅತ್ಯಂತ ಸುಭದ್ರವಾದಂತ ಕ್ಷೇತ್ರ ಅಂತ ಹೇಳಿಕ್ಕೆ ಬರೋದಿಲ್ಲ. ಬಟ್ ಇಲ್ಲೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ನನಗೆ ಚರ್ಚೆ ಮಾಡಬೇಕು ಅಂತ ಅನ್ಸುತ್ತೆ. ಏನಂದ್ರೆ ಬೆಂಗಳೂರು ದಕ್ಷಿಣ ಮತ್ತು ಬೆಂಗಳೂರು ಉತ್ತರವನ್ನು ನಾವು ಕಂಪೇರ್ ಮಾಡೋದಾದ್ರೆ ಬೆಂಗಳೂರು ದಕ್ಷಿಣದಲ್ಲಿ ಯಾವತ್ತೂ ಈ ಜಾತಿಯ ಒಂದು ಆಧಾರದ ಮೇಲೆ ಮತದಾನ ನಡೆದ ಇದಿಲ್ಲ, ಇತಿಹಾಸವಿಲ್ಲ. ಆದರೆ ಈಗ ಇಲ್ಲಿ ಬೆಂಗಳೂರು ಉತ್ತರದಲ್ಲಿ ಮತದಾರರು ಜಾತಿಯನ್ನು ನೋಡಿಕೊಂಡೇ ಮತ ಹಾಕ್ತಾ ಇದ್ದಾರೆ. ಹಾಗಾದ್ರೆ ಅದೇ ಮುಖ್ಯ ಆಗ್ತಾ ಇದೆಯಾ ಪಕ್ಷ ಅಥವಾ ಬೇರೆ ವಿಚಾರಗಳಿಗಿಂತ ಅಂತ? ಖಂಡಿತ. ಯಾಕೆ ಅಂತ ಹೇಳಿದ್ರೆ ಟೋಟಲಿ ಬೆಂಗಳೂರು ಉತ್ತರ ಮತ್ತು ದಕ್ಷಿಣ ನಾವು ಅರ್ಥಮೆಟಿಕಲಿ ಮತ್ತೆ ಜಾಮೆಟ್ರಿಕಲಿ ಏನು ಉತ್ತರ ಮತ್ತು ದಕ್ಷಿಣ ಅಂತ ನಾವು ವಿಂಗಡಿಸ್ತೀವೋ ಆ ರೀತಿಯಾದಂತ ಮತದಾರರ ಅಂತರಾಳ ಕೂಡ ಇದೆ ಅಂತ ಹೇಳ್ಬೇಕಾಗುತ್ತೆ. ಇಲ್ಲಿ ಬೆಂಗಳೂರು ದಕ್ಷಿಣದವರು ಇವೆಲ್ಲವನ್ನೂ ಮೀರಿ ಜಾತಿ ಮತ್ತೆ ಇದನ್ನು ಮೀರಿ ಪಕ್ಷ ಮತ್ತೆ ದೇಶದ ಒಂದು ಸಮಗ್ರತೆ ಮತ್ತು ರಾಷ್ಟ್ರೀಯ ಪಕ್ಷಗಳು, ಅದರಲ್ಲೂ ಮುಖ್ಯವಾಗಿ ಭಾರತೀಯ ಜನತಾ ಪಕ್ಷ ಅಂತ ಒಂದು ಇದಕ್ಕೆ ತಮ್ಮ ಮುಕ್ತವಾದಂತ ಬೆಂಬಲ ಕೊಟ್ಟರೆ ಬೆಂಗಳೂರು ಉತ್ತರ ಅದಕ್ಕೆ ತದ್ವಿರುದ್ಧವಾಗಿದೆ. ಸಾಮಾನ್ಯವಾಗಿ ನಾವು ಸೋಷಿಯಾಲಜಿಕಲ್ ಥಿಯರೀಸ್ ಅಲ್ಲಿ ನಾವು ಇದನ್ನ ಹೇಳ್ತೇವೆ, ಉತ್ತರ ದಕ್ಷಿಣ ಮುಖಗಳು ಅಂತ. ಹಾಗೆ ಬೆಂಗಳೂರು ದಕ್ಷಿಣ ಮುಖವಾದರೆ ಮತದಾನ ಮತ್ತು ಮತ ಚಲಾವಣೆ ಮತ್ತು ರಾಜಕೀಯ ಒಂದು ನಡಾವಳಿಗಳಲ್ಲೂ ಕೂಡ ಬೆಂಗಳೂರಿನ ಉತ್ತರ ಕ್ಷೇತ್ರವಾಗಿ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡುತ್ತೇನೆ ಸ್ವಾಮಿ ಅವರು. ಈಗ ಇಬ್ಬರು ಅಭ್ಯರ್ಥಿಗಳು ಒಕ್ಕಲಿಗರೇ ಇಲ್ಲಿ. ಸೊ ಇದು ಒಕ್ಕಲಿಗರ ಭದ್ರಕೋಟೆಯಾಗಿ ಮಾರ್ಪಟ್ಟಿದೆ ಕ್ಷೇತ್ರ ಪುನರ್ವಿಂಗಡಣೆಯ ನಂತರ. ಆದರೆ ಇಬ್ಬರು ಅಭ್ಯರ್ಥಿಗಳು ಒಕ್ಕಲಿಗರಾದ್ರಿಂದ ಅಲ್ಲಿನ ಬಹುಸಂಖ್ಯಾತ ಒಕ್ಕಲಿಗರ ಮತ ಸೆಳೆಯೋಕೆ ಇಬ್ಬರೂ ಸಹ ಬೇರೆ ಬೇರೆ ರೀತಿಯ ಸ್ಟ್ರಾಟಜಿಗಳನ್ನು ಬೂತ್ ಮಟ್ಟದಲ್ಲಿ ಮಾಡಿರಲೇಬೇಕು. ಆ ಸ್ಟ್ರಾಟಜಿಗಳು ಏನಿರಬಹುದು ನಿಮ್ಮ ಪ್ರಕಾರ? ಸರ್, ಈಗ ಪ್ರಮುಖವಾಗಿ ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಸಹಜವಾಗಿ ಒಕ್ಕಲಿಗ ಸಮಾಜದವರು ಜಾಸ್ತಿ ಇರೋದ್ರಿಂದ, ಒಕ್ಕಲಿಗ ಮತದಾರರು ಜಾಸ್ತಿ ಇರೋದ್ರಿಂದ ಇಬ್ರು ಕೂಡ ಒಕ್ಕಲಿಗ ಅಭ್ಯರ್ಥಿಗಳಿಗೆ ಮಣೆ ಹಾಕಿದ್ದಾರೆ. ಆದ್ರೆ ಈ ಕ್ಷೇತ್ರವಾರು ನಾವು ನೋಡೋದಾದ್ರೆ ಹೆಬ್ಬಾಳ ಅಥವಾ ದಾಸರಹಳ್ಳಿ, ರಾಜಾಜಿನಗರ, ಈ ಮಲ್ಲೇಶ್ವರಂ ಭಾಗದಲ್ಲಿ ಏನಿದೆ ಕೆಲವಷ್ಟು ಅಂದ್ರೆ ಒಕ್ಕಲಿಗರ ಜೊತೆಗೆ ಬೇರೆ ಸಮಾಜದವರು ಇದ್ದಾರೆ. ಆದ್ರೆ ಪ್ರಮುಖವಾಗಿ ಮೆಜಾರಿಟಿಯಾಗಿ ನಾವು ಒಕ್ಕಲಿಗರನ್ನೇ ಗಣನೆಗೆ ತೆಗೆದುಕೊಳ್ಬೇಕಾಗುತ್ತೆ. ಹೀಗಾಗಿ ಅಭ್ಯರ್ಥಿಗಳು ಅಂದ್ರೆ ಈ ಶೋಭಾ ಕರಂದ್ಲಾಜೆ ಅವರು ಕುಮಾರಸ್ವಾಮಿ ಅವರನ್ನ ಹೆಚ್ಚಾಗಿ ಮೆಚ್ಚಿಕೊಂಡಿದ್ದಾರೆ. ಹಾಗೂ ಸದಾನಂದ ಗೌಡರು, ಈ ಹಿಂದೆ 2 ಬಾರಿ ಸಂಸದರಾಗಿ ಆಯ್ಕೆಯಾಗಿರುವಂತಹ ಸದಾನಂದ ಗೌಡರು ಕೂಡ ಒಕ್ಕಲಿಗ ಸಮಾಜಕ್ಕೆ ಸೇರಿರುವವರಾಗಿರೋದ್ರಿಂದ ಅವರನ್ನ ಕೂಡ ಹೆಚ್ಚಾಗಿ ನೆಚ್ಚಿಕೊಂಡಿದ್ದಾರೆ. ಸ್ವತಃ ಶೋಭಾ ಕರಂದ್ಲಾಜೆ ಅವರು ಕೂಡ ಒಕ್ಕಲಿಗರೇ ಆಗಿರೋದ್ರಿಂದ. ಆಮೇಲೆ ಈ ಹಿಂದೆ ಯಶವಂತಪುರ ವಿಧಾನಸಭಾ ಕ್ಷೇತ್ರವನ್ನ
ಕರಂದ್ಲಾಜೆ ಅವರು ಪ್ರತಿನಿಧಿಸುವುದರಿಂದ ಅವರಿಗೂ ಕೂಡ ಈ ಭಾಗದ ಪರಿಸ್ಥಿತಿ ಗೊತ್ತಿದೆ. ಆದ್ರೆ ಕಾಂಗ್ರೆಸ್ ವಿಷಯಕ್ಕೆ ಬಂದಾಗ ರಾಜೀವ್ ಗೌಡ ಏನು ಕಾಂಗ್ರೆಸ್ ಅಭ್ಯರ್ಥಿ ಇದ್ದಾರೆ, ಅವರು ಸ್ವತಃ ಒಕ್ಕಲಿಗರು. ಆದ್ರೆ ಇವರ ಜೊತೆಗೆ ಅವರು ಪ್ರಮುಖವಾಗಿ ಈ ಜಾತಿಗಿಂತ ನಮ್ಮ ಸರ್ಕಾರ ಏನ್ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಿದೆ, ಈ ಗ್ಯಾರಂಟಿ ಯೋಜನೆಗಳು ನಮ್ಮ ಕೈ ಹಿಡಿಯುತ್ತೆ ಅನ್ನೋದನ್ನ ಅವರು ನೆಚ್ಕೊಂಡಿದ್ದಾರೆ. ಜೊತೆಗೆ ಸಹಜವಾಗಿ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ಡಿ.ಕೆ. ಶಿವಕುಮಾರ್ ಅವರು ಹಾಗೂ ಇನ್ನಿತರೆ ಒಕ್ಕಲಿಗ ನಾಯಕರನ್ನ ಕೂಡ ಈ ಚುನಾವಣೆಯನ್ನ ಅಂದ್ರೆ ಈ ಉತ್ತರ ಕ್ಷೇತ್ರವನ್ನ ಕೂಡ ಸೀರಿಯಸ್ ಆಗಿ ತೆಗೆದುಕೊಂಡಿರೋದ್ರಿಂದ ಒಕ್ಕಲಿಗ ಕಾರ್ಯಕರ್ತರು ಅಥವಾ ಒಕ್ಕಲಿಗ ಸಂಬಂಧಪಟ್ಟಂತ ನಾಯಕರು, ಕೃಷ್ಣ ಬೈರೇಗೌಡ, ಇತರೆ ಅಂದ್ರೆ ಯಶವಂತಪುರದಲ್ಲಿ ಸೋಮಶೇಖರ್ ಅವರನ್ನ ಕಾಂಗ್ರೆಸ್ ಸೆಳೆಯುವಲ್ಲಿ ಯಶಸ್ವಿ ಆಗಿರೋದ್ರಿಂದ ಒಕ್ಕಲಿಗ ನಾಯಕರು ನಮ್ಮ ಪರವಾಗಿ ಕೆಲಸ ಮಾಡಿದ್ರೆ ಕಾಂಗ್ರೆಸ್ಗೆ ಈಜಿ ಆಗುತ್ತೆ ಅನ್ನೋದು ಕೂಡ ಒಂದು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಆದ್ರೆ ಬಿಜೆಪಿಯವರು ಒಕ್ಕಲಿಗ ಸಮುದಾಯ, ಒಕ್ಕಲಿಗರ ಮತಗಳ ಜೊತೆಗೆ ಮೋದಿ ಅವರು ಮಾಡಿರುವಂತಹದ್ದು ಅಥವಾ ದೇಶ ರಾಷ್ಟ್ರದ ವಿಚಾರವನ್ನ ಹೆಚ್ಚಾಗಿ ನಂಬ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಸ್ವಾಮಿ ಸರ್. ರಾಜೇಂದ್ರ ಅವರು, ಇಲ್ಲೊಂದು ಕುತೂಹಲದ ಅಂಶ ಏನಂದ್ರೆ, ನೀವೇ ಹೇಳಿದಾಗೆ ಯಶವಂತಪುರ ಮತ್ತು ಬ್ಯಾಟರಾಯನಪುರ ಒಕ್ಕಲಿಗರ ಪ್ರಾಬಲ್ಯ ಇರುವಂತಹ ಕ್ಷೇತ್ರಗಳು. ಈ ಎರಡೂ ಕ್ಷೇತ್ರಗಳಲ್ಲಿ ಒಂದು ಕಡೆ ಕೃಷ್ಣ ಬೈರೇಗೌಡರ ಪ್ರಾಬಲ್ಯ, ಇನ್ನೊಂದು ಕಡೆ BJP ಶಾಸಕರಿದ್ದರೂ ಕೂಡ ಅವರು ಪಕ್ಷದಿಂದ ದೂರವಾಗಿರುವಂಥದ್ದು. ಸೊ ಈ ಒಕ್ಕಲಿಗರ ಪ್ರಾಬಲ್ಯದ ಈ ಎರಡೂ ಕ್ಷೇತ್ರಗಳಲ್ಲಿ ಈ ರೀತಿಯ ಪರಿಸ್ಥಿತಿಯನ್ನ BJP ಎದುರಿಸ್ತಾ ಇದೆ. ಇದಕ್ಕೆ ಅದು ಯಾವ ರೀತಿ ಕೌಂಟರ್ ಸ್ಟ್ರಾಟಜಿಗಳನ್ನು ಮಾಡಿದೆ ಅಂತ ಅನ್ಸುತ್ತೆ? ಅಲ್ಲಿ ಯಾವ ರೀತಿಯಾದಂತಹ ಒಂದು ಪೈಪೋಟಿ ಏರ್ಪಟ್ಟಿತ್ತು ಜನತಾದಳ ಮತ್ತು ಬಿಜೆಪಿ ಅಭ್ಯರ್ಥಿಗೆ ಅಂತ ನಾವು ಯೋಚನೆ ಮಾಡ್ಬೇಕಾಗುತ್ತೆ. ಅಲ್ಲಿ ಮೇಲುಗೈ ಸಮಸಮವಾಗಿದೆ. ಅಲ್ಲಿ ಬಿಜೆಪಿ ಮತ್ತೆ ಜನತಾದಳ ಕ್ಯಾಂಡಿಡೇಟ್ಗಳು ಅಲ್ಲಿ ಯಾರು ಒಕ್ಕಲಿಗರ ಪರವಾಗಿ ಒಕ್ಕಲಿಗರ ನಾಯಕರಾಗಿ ನಿಂತರೂ ಕೂಡ ಅಲ್ಲಿ ಪ್ರಭಾವ ಬೀರ್ತಕ್ಕಂಥದ್ದು ಇವತ್ತು ಕೂಡ ಒಂದು ಗ್ರಾಮೀಣ ಪ್ರದೇಶ ಅಂತ ಹೇಳಿದ್ರೆ ಬೆಂಗಳೂರಿನ ಒಳ ಪ್ರದೇಶಗಳಲ್ಲಿ ಸ್ವಲ್ಪ ಮಟ್ಟಿಗೆ ಜನತಾದಳದ JDS ಪ್ರಭಾವ ಇದೆ ಅಂತ ನಾವು ಹೇಳ್ಬೇಕಾಗುತ್ತೆ. ಹಾಗೇನೆ ಬೆಂಗಳೂರಿನ ಒಂದು ಉತ್ತರ ಲೋಕಸಭಾ ಕ್ಷೇತ್ರದ ಕೆಲವು ಈ ಒಂದು ವೈರುಧ್ಯಗಳು ನೋಡಿದಾಗ ಇಬ್ಬರು ಒಕ್ಕಲಿಗರ ನಾಯಕರು ನಿಂತಾಗ ಅದು ಎಲ್ಲೋ ಒಂದು ಕಡೆ ವರ್ಟಿಕಲ್ ಡಿವಿಷನ್ ಆಫ್ ದಿ ಕಮ್ಯುನಿಟಿ ವೋಟ್ಸ್ ಅಂತ ನಾವು ಹೇಳ್ಬೇಕಾಗುತ್ತೆ. ಔಟ್ ರೇಟ್ ಆಗಿ ಇದು ಈಗ ರಾಜೀವ್ ಗೌಡರು ಒಕ್ಕಲಿಗರೇ, ಶೋಭಾ ಕರಂದ್ಲಾಜೆ ಅವರು ಒಕ್ಕಲಿಗರೇ ಅಂತ ಹೇಳಿದಾಗ ಇಲ್ಲಿ ಗೊಂದಲದ ಪರಿಸ್ಥಿತಿ ನಿರ್ಮಾಣ ಆಗೋದು ಸಹಜ. ಈ ಮತಗಳನ್ನು ಇದನ್ನು ಅರಿತು ಈಗ ಕಾಂಗ್ರೆಸ್ನವರು ಮಾಡ್ತಾ ಇರ್ತಕ್ಕಂಥ ಸ್ಟ್ರಾಟಜಿ ಏನು ಅಂತ ಹೇಳಿದ್ರೆ, ಒಕ್ಕಲಿಗರೇತರ ಏನಿದ್ದಾರೆ, ಅಹಿಂದ ಏನಿದ್ದಾರೆ, ಅಲ್ಪಸಂಖ್ಯಾತರೇನಿದ್ದಾರೆ, ಈ ಮತಗಳನ್ನು ಕೂಡ ಕ್ರೋಢೀಕರಿಸಿ ಬಿಜೆಪಿ ಅಭ್ಯರ್ಥಿ ಮತ್ತೆ ಮೈತ್ರಿ ಅಭ್ಯರ್ಥಿಯ ಮೇಲ್ಗೈ ಸಾಧಿಸಬೇಕು ಅಂತ ಒಂದು ತಂತ್ರ ಮಾಡಿದರೆ, ಕೌಂಟರ್ ಟು ದಿಸ್ ಸೈಡ್ ಅಲೈಡ್ ಕ್ಯಾಂಡಿಡೇಟ್ ಶೋಭಾ ಕರಂದ್ಲಾಜೆ ಪರವಾಗಿ ಮತಗಳನ್ನು ಗಳಿಸಲಿಕ್ಕೆ ಈಗ ಜನತಾದಳದ ನಾಯಕರು ಯಾರಿದ್ದಾರೆ, ಪ್ರಮುಖ ನಾಯಕರು, ಅವರು ಕೂಡ ಸ್ಟ್ರಾಟಜಿ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೇಕಾಗುತ್ತೆ ಸ್ವಾಮಿ. ಇಲ್ಲಿ ನೋಡಿ, SC ST ಮತಗಳು ಅತಿ ಹೆಚ್ಚಿರುವಂಥದ್ದು 6 ಲಕ್ಷ, ಮತ್ತು ಒಕ್ಕಲಿಗರ ಮತ ಬಿಟ್ಟರೆ, ಅದು ಬಿಟ್ಟರೆ ಕುರುಬ ಮತಗಳು ಒಂದು 5 ಲಕ್ಷ ಚಿಲ್ಲರೆ ಹತ್ತತ್ರ ಇದ್ದಾವೆ. ಸೊ ಈ ಎರಡೂ ಪ್ರಮುಖವಾದ ಸಮುದಾಯಗಳು. ಸೊ ಈ ಸಮುದಾಯಗಳ ಮತಗಳನ್ನು ಸೆಳೆಯೋಕ್ಕೆ ಸಹಜವಾಗಿ ಕಾಂಗ್ರೆಸ್ಸು ಅದಕ್ಕೆ ಒಂದು ಬ್ರ್ಯಾಂಡ್ ನೇಮ್ ಇದೆ, ಸಿದ್ದರಾಮಯ್ಯ ಅನ್ನುವಂಥದ್ದು, ಜೊತೆಗೆ ಅದು ಸ್ಟ್ರಾಟಜಿ ಕೂಡ ಅದನ್ನು ಮಾಡಿಕೊಂಡಿದೆ. ಆದರೆ ಈ ಸಮುದಾಯಗಳ ಮತ ಪಡೆಯೋದಕ್ಕೆ BJP ಯಾವ ರೀತಿ ಸ್ಟ್ರಾಟಜಿ ಮಾಡಿದೆ ಅಂತ ಅನ್ಸುತ್ತೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ? ರಾಜೇಂದ್ರ ಅವರೇ, ಬಿಜೆಪಿ ಈಗ ಬಹಳ ಹರಸಾಹಸ ಮಾಡ್ತಾ ಇದೆ ಅಲ್ಲಿ. ಯಾಕೆಂತ ಹೇಳಿದ್ರೆ ಬಿಜೆಪಿಗೆ ಈಗ ರಾಜ್ಯ ಮಟ್ಟದ ನಾಯಕರಿಗೆ ಇರ್ತಕ್ಕಂತ ಏಕೈಕ ಅಸ್ತ್ರ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರದ ನರೇಂದ್ರ ಮೋದಿ ಅವರ 10 ವರ್ಷಗಳ ಸರ್ಕಾರದ ಸಾಧನೆಗಳು ಮತ್ತು ಯೋಜನೆಗಳು. ಅದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅಂತಕ್ಕಂಥದ್ದು ಒಂದು. ಎರಡನೇದು, ಇದಕ್ಕೆಲ್ಲ ಮೀರಿ ಮತದಾನದ ಪ್ರಮಾಣ. ನೀವು ಬೆಂಗಳೂರು ಒಟ್ಟಾರೆ ಮತದಾನದ ಪ್ರಮಾಣ ನೋಡಿದ್ರೆ ಅದು 55-60% ಮೇಲೆ ಹೋಗಿಲ್ಲ. ಈ ಸಾರಿ ಕೂಡ ಹಾಗೆ ಆದ್ರೆ ಅದರ ಒಂದು ನಷ್ಟವನ್ನು ಪ್ರಾಯಶಃ ಬಿಜೆಪಿ ಪಕ್ಷಕ್ಕೆ ಆಗುತ್ತೆ ಅಂತ ನಾವು ಹೇಳ್ಬೇಕಾಗುತ್ತೆ. ಈ ಹಿನ್ನೆಲೆಯಲ್ಲಿ ನೋಯಿಂಗ್ ಆಲ್ ದೀಸ್ ಫ್ಯಾಕ್ಟರ್ಸ್, ಈ ಕನ್ಸಿಡರಿಂಗ್ ದಟ್ 50-55% ಮತದಾನ ಆಗಬಹುದು ಅಂತಕ್ಕಂತ ಲೆಕ್ಕಾಚಾರಗಳಲ್ಲೇ ಕಾಂಗ್ರೆಸ್ಸಿನವರು ಅಹಿಂದ ಮತ್ತು ಅಲ್ಪಸಂಖ್ಯಾತರ ಮತಗಳು ಚದುರಿ ಹೋಗದಂತೆ ಅವರು ಪ್ಲಾನ್ ಮಾಡಿದ್ದಾರೆ. ಈ ಮತಗಳನ್ನ ಏನಾದ್ರೂ ಇವತ್ತು ಬಿಜೆಪಿ ಮತ್ತು ಅಲೈಡ್ ತಿರುಗಿಸ್ಕೋಬೇಕಾದ್ರೆ ಈಗ ಅಕ್ಷರಶಃ ಬಿಜೆಪಿಗೆ ಡಿಫೆನ್ಸ್ ಬರ್ಬೇಕಾಗಿರೋದು ಜನತಾದಳದ ನಾಯಕರೇ. ಜನತಾದಳದ ನಾಯಕರು ಈ ಅಹಿಂದ ಮತಗಳನ್ನು ತಿರುಗಿಸಿಕೊಂಡರೆ ಬಿಜೆಪಿ ಅಭ್ಯರ್ಥಿಯ ಗೆಲುವು ಸಾಧ್ಯ ಆಗುತ್ತೆ. ಮತ್ತೆ ನಗರ ಪ್ರದೇಶದಲ್ಲಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ ಬರುವಂತ ನಗರ ಪ್ರದೇಶಗಳು ಕೆಲವಿದೆ. ಆ ನಗರ ಪ್ರದೇಶಗಳಲ್ಲಿ ಮತದಾರರು ಮನೆಯಿಂದ ಹೊರಗಡೆ ಬಂದು ಮತ ಹಾಕಿದರೆ ಆಗ ಬಿಜೆಪಿ ಅಭ್ಯರ್ಥಿ ಗೆಲುವಿಗೆ ಸಹಕಾರ ಆಗುತ್ತೆ ಅನ್ನೋದನ್ನು ನಾನು ಸ್ಪಷ್ಟಪಡಿಸ್ತೇನೆ ಸ್ವಾಮಿ ಅವರೇ. ಬೆಂಗಳೂರು ಉತ್ತರದಲ್ಲಿ ಅರವಿಂದ್,
ಈ ಜಾತಿ ಆಕರ್ಷಣೆ ಅಥವಾ ಜಾತಿ ಸಮೀಕರಣದ ಆಧಾರದ ಮೇಲೆ ತಳಮಟ್ಟದಲ್ಲಿ ಚುನಾವಣೆಗಳು ನಡೀತವೆ. ಆದರೆ ಕಾಂಗ್ರೆಸ್ಗೆ ಜಾತಿಯ ಜೊತೆಗೆ ಅದರ ಗ್ಯಾರಂಟಿಗಳು, ಕಾಂಗ್ರೆಸ್ ಗ್ಯಾರಂಟಿಗಳೇನಿದೆ ಸಿದ್ದರಾಮಯ್ಯ ಕೊಟ್ಟಿರುವಂಥದ್ದು, ಅದರ ಆಧಾರದ ಮೇಲೆ ತಮಗೆ ಮತ ಬರುತ್ತೆ ಅನ್ನುವಂತಹ ಬಹಳ ವಿಶ್ವಾಸ ಇದೆ ಅನ್ನುವಂಥ ನೀವು ಮಾತನ್ನು ಹೇಳಿದ್ರಿ. ಈ ಕಾಂಗ್ರೆಸ್ ಗ್ಯಾರಂಟಿಗಳು ಮತದಾರರ ಮೇಲೆ, ಅಲ್ಲಿನ ಮತದಾರರ ಮೇಲೆ ಯಾವ ರೀತಿ ಪರಿಣಾಮ ಬೀರಿದೆ? ಅಂದರೆ ಅದೆಲ್ಲೋ ಟೀ ಕುಡಿಯುವಾಗಲೋ, ಹೋಟ್ಲಲ್ಲೋ, ಬಸ್ ಸ್ಟಾಪಲ್ಲೋ ನಿಂತ್ಕೊಂಡಾಗ ಅಥವಾ ಇನ್ನೆಲ್ಲೋ ನಿಂತಾಗ ಮತದಾರರು ಈ ಕಾಂಗ್ರೆಸ್ ಗ್ಯಾರಂಟಿಗಳ ಬಗ್ಗೆ ಏನು ಮಾತಾಡ್ತಾರೆ? ಈ ಬೆಂಗಳೂರು ಉತ್ತರ ಲೋಕಸಭಾ ಏನಿದೆ, ಇದು ಅರ್ಧ ನಗರ ಪ್ರದೇಶ, ಅರ್ಧ ಗ್ರಾಮೀಣ ಭಾಗ ಬರೋದ್ರಿಂದ ಸಹಜವಾಗಿ ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳೇನಿದಾವೆ, ಅವು 5 ಗ್ಯಾರಂಟಿ ಯೋಜನೆಗಳು ಗ್ರಾಮೀಣ ಭಾಗದಲ್ಲಿ ಸ್ವಲ್ಪರ ಮಟ್ಟಿಗೆ ಕೆಲಸ ಮಾಡ್ತವೆ ಅಂತಾನೆ ಹೇಳ್ಬೋದು. ಆದ್ರೆ ನಗರ ಪ್ರದೇಶದ ವ್ಯಾಪ್ತಿಗೆ ಬಂದಾಗ ಬಿಜೆಪಿ ಪರವಾಗಿರುವಂತಹ ಒಲವು ಜಾಸ್ತಿ ಇದೆ. ಅದನ್ನ ಯಾವ ರೀತಿಯಾಗಿ ಮತವಾಗಿ ಬಿಜೆಪಿ ಅದನ್ನ ಪರಿವರ್ತನೆ ಮಾಡುತ್ತೆ ಅನ್ನೋದನ್ನ ನೋಡ್ಬೇಕಾಗಿದೆ. ನಾನು ಈ ಕ್ಷೇತ್ರದಲ್ಲಿ ಕೆಲವಷ್ಟು ಸಾರಿ ಸುತ್ತಾಡಿದಾಗ ತಿಳಿದು ಬಂದಿದ್ದು, ಗ್ರಾಮೀಣ ಭಾಗದಲ್ಲಿ ಏನ್ ಜನ ಮಾತಾಡ್ತಾರೆ, ಅದರಲ್ಲೂ ಪ್ರಮುಖವಾಗಿ ಹೆಣ್ಣು ಮಕ್ಕಳಿಗೆ ಅನುಕೂಲವಾಗಿರುವಂತಹ ಉಚಿತ ಬಸ್ ಮತ್ತು 2,000 ರೂಪಾಯಿ ಮನೆ ಒಡೆದಿಗೆ ಹಾಕುವಂತಹ ಯೋಜನೆ ಇದೆ. ಇದು ನೇರವಾಗಿಯೇ ಬಿಜೆಪಿಯ ಅಭ್ಯರ್ಥಿಯ ಮೇಲೆ ಪರಿಣಾಮ ಬೀರುತ್ತೆ. ಕಾಂಗ್ರೆಸ್ ಅಭ್ಯರ್ಥಿಗೆ ಇದು ವರವಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಆದ್ರೆ ನಗರದ ಪ್ರದೇಶದ ವ್ಯಾಪ್ತಿಗೆ ಬಂದಾಗ ಅದು ಉಲ್ಟಾ ಆಗೋ ಸಾಧ್ಯತೆಗಳಿದೆ. ಅಂದ್ರೆ ನಗರ ಪ್ರದೇಶದಲ್ಲಿ ಗ್ಯಾರಂಟಿ ಯೋಜನೆಗಳು ಅಷ್ಟಾಗಿ ಜನರಿಗೆ ತಲುಪಿದೆಯಾ, ಅಥವಾ ಅದರ ಯೋಜನೆಯ ನಗರ ಪ್ರದೇಶದಲ್ಲಿರುವಂತವರು ಆ ಯೋಜನೆಯ ಲಾಭವನ್ನ ಪಡೆದಿದ್ದಾರ ಅನ್ನೋದನ್ನ ಗಣನೆಗೆ ತೆಗೆದುಕೊಳ್ಬೇಕಾಗುತ್ತೆ. ಹೀಗಾಗಿ ನಗರ ಪ್ರದೇಶದ ವ್ಯಾಪ್ತಿಯಲ್ಲಿರುವಂತಹ ಮತದಾರರು ಏನಿದ್ದಾರೆ, ಅವರು ದೇಶ ಮತ್ತು ರಾಷ್ಟ್ರದ ವಿಚಾರ ಹಾಗೂ ನರೇಂದ್ರ ಮೋದಿ ಅವರು ಮಾಡಿರುವಂತಹ 10 ವರ್ಷಗಳಲ್ಲಿ ಮಾಡಿರುವಂತಹ ಅಭಿವೃದ್ಧಿ ಕೆಲಸಗಳ ಆಧಾರದ ಮೇಲೆ ನಗರ ಪ್ರದೇಶದ ಮತದಾರರು ಮತ ನೀಡಿದ್ರೆ, ಗ್ರಾಮೀಣ ಪ್ರದೇಶದ ವ್ಯಾಪ್ತಿಯಲ್ಲಿ ಬರುವಂತಹ ಮತದಾರರು ಈ ಸರ್ಕಾರದ ಉಚಿತ ಯೋಜನೆಗಳನ್ನ ಏನ್ ಘೋಷಣೆ ಮಾಡಿದೆ, ಈ 5 ಗ್ಯಾರಂಟಿ ಯೋಜನೆಗಳ ಬಗ್ಗೆ ಹೆಚ್ಚಾಗಿ ಗ್ರಾಮೀಣ ಪ್ರದೇಶದ ಜನರಿಗೆ ಲಾಭ ಆಗಿರೋದ್ರಿಂದ ಅವರು ಸಹಜವಾಗಿಯೇ ಕಾಂಗ್ರೆಸ್ ಪರವಾಗಿ ಒಲವನ್ನ ತೋರಿಸಬಹುದು ಅಂತ ಅನ್ಸುತ್ತೆ. ಅದರಲ್ಲೂ ಕೂಡ ಸಿದ್ದರಾಮಯ್ಯ ಏನು ನೀವು ಕುರುಬರ ಮತಗಳು, ಹಾಲು ಮತ ಸಮಾಜದ ಮತಗಳು ಜಾಸ್ತಿ ಇದಾವೆ ಅಂತ ಹೇಳಿದ್ರಿ. ಸಿದ್ದರಾಮಯ್ಯ ಅಲ್ಲಿ ಮುಖ್ಯಮಂತ್ರಿ ಆಗಿರೋದ್ರಿಂದ ಹಾಗೂ ಸಹಜವಾಗಿಯೇ ಆ ಸಮಾಜದ ನಾಯಕರಾಗಿರೋದ್ರಿಂದ ಅಲ್ಲಿರುವಂತಹ ಮತಗಳು, ಹಾಗೂ ಹೆಬ್ಬಾಳದ ಶಾಸಕರಾಗಿರುವಂತಹ ಬೈರತಿ ಸುರೇಶ್ ಅವರು ಕೂಡ ಕುರುಬ ಸಮಾಜಕ್ಕೆ ಸೇರಿಸಿದವರು, ಮೇಲಾಗಿ ಪ್ರಭಾವಿ ಸಚಿವರಾಗಿರೋದ್ರಿಂದ ಇವರಿಬ್ಬರನ್ನು ಕೂಡ ಹೆಚ್ಚಾಗಿ ಕಾಂಗ್ರೆಸ್ ನೆಚ್ಚಿಕೊಂಡಿದೆ. ಗ್ಯಾರಂಟಿಗಳ ಜೊತೆಗೆ ಇವರಿಬ್ಬರ ಫೇಸ್ ವ್ಯಾಲ್ಯೂ ಹಾಗೂ ಡಿ.ಕೆ. ಶಿವಕುಮಾರ್ ಅವರು ಒಕ್ಕಲಿಗರ ಮತವನ್ನ ಸೆಳೆಯೋದಕ್ಕೆ ಯಾವ ರೀತಿಯಾಗಿ ತಂತ್ರವನ್ನ ಮಾಡ್ತಾರೆ ಅನ್ನೋದರ ಮೇಲೆ ಕಾಂಗ್ರೆಸ್ ಅಭ್ಯರ್ಥಿಯ ಭವಿಷ್ಯ ನಿರ್ಧಾರವಾಗಿದೆ. ನನಗೆ ಇನ್ನು ಸ್ಪೆಸಿಫಿಕ್ ಆಗಿ ಇನ್ನೊಂದು ಸ್ವಲ್ಪ ತಳಮಟ್ಟಕ್ಕೆ ಹೋಗಿ ವಿಶ್ಲೇಷಣೆ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಅರವಿಂದ್, ನೀವು ಕ್ಷೇತ್ರದಲ್ಲಿ ಓಡಾಡಿದ್ದೀರಿ. ಯಶವಂತಪುರ, ದಾಸರಳ್ಳಿ, ಮಹಾಲಕ್ಷ್ಮಿ ಲೇಔಟು, ಮಲ್ಲೇಶ್ವರಮ್ಮು, ಹೆಬ್ಬಾಳ, ಬ್ಯಾಟ್ರಾಯನಪುರ, ಕೆ.ಆರ್. ಪುರಮ್ಮು, ಪುಲಿಕೇಶಿ ನಗರ. ಸೊ ಪುಲಿಕೇಶಿ ನಗರದಲ್ಲಿ ಇತ್ತೀಚೆಗೆ ಅಖಂಡ ಶ್ರೀನಿವಾಸ ಮೂರ್ತಿಯವರು BJPಯನ್ನು ಸೇರ್ಪಡೆ ಆಗಿದ್ದಾರೆ. ಸೊ ಈ ಹಿನ್ನೆಲೆಯನ್ನು ಇಟ್ಟುಕೊಂಡು ಈ ಯಾವ ಕ್ಷೇತ್ರದಲ್ಲಿ BJP ಸ್ವಲ್ಪ ಮುನ್ನಡೆಯಲ್ಲಿ ಸಾಧಿಸ್ಬೋದು, ಈ ಕ್ಷಣಕ್ಕೆ ಯಾವ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಸಾಧಿಸ್ಬೋದು ಅಂತ ಅನ್ಸುತ್ತೆ ನಿಮಗೆ ಅರವಿಂದ್? ಸ್ವಾಮಿ ಸರ್, ಸದ್ಯದ ವಿಶ್ಲೇಷಣೆಯ ಪ್ರಕಾರ ಅಂದ್ರೆ ಇವತ್ತಿನ ಏನು ಸಿನಾರಿಯೋ ಇದೆ, ಈ ಸಿನಾರಿಯೋ ನೋಡಿದ್ರೆ ಕಾಂಗ್ರೆಸ್ ಹೆಚ್ಚಾಗಿ ಗ್ಯಾರಂಟಿಗಳನ್ನ ಹಾಗೂ ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಅವರನ್ನ ನಂಬಿಕೊಂಡಿದೆ. ಬಿಜೆಪಿ ಅದೇ ಸರಿಸಮಾನವಾಗಿ ನರೇಂದ್ರ ಮೋದಿ ಅವರು ರಾಷ್ಟ್ರದ ಭದ್ರತೆ, ಹೆಣ್ಮಕ್ಕಳ ಸುರಕ್ಷತೆ, ಈ ಎಲ್ಲ ವಿಚಾರಗಳನ್ನ ಮುನ್ನೆಲೆಗೆ ತಂದಿದೆ. ಆದ್ರೆ ಕ್ಷೇತ್ರದ ಪ್ರತಿಯೊಂದು ಕ್ಷೇತ್ರದ ವ್ಯಾಪ್ತಿಗೆ ಹೋಗಿ ನಾವು ವಿಚಾರ ಮಾಡಿದಾಗ ಸಹಜವಾಗಿ ಅರ್ಧ ಅಂದ್ರೆ 4 ಕ್ಷೇತ್ರಗಳು ಕಾಂಗ್ರೆಸ್ ಹಾಗೂ 4 ಕ್ಷೇತ್ರಗಳು ಬಿಜೆಪಿ ಹಿಡಿತದಲ್ಲಿರೋದ್ರ ಕಾರಣಕ್ಕಾಗಿ ಯಶವಂತಪುರ ವಿಧಾನಸಭಾದಲ್ಲಿ ಏನು ಬಿಜೆಪಿಯ ಶಾಸಕರಾಗಿ ಆಯ್ಕೆಯಾಗಿರುವಂತಹ ಸೋಮಶೇಖರ್ ಅವರು ಈಗ ಸಹಜವಾಗಿ ಕಾಂಗ್ರೆಸ್ ಕಡೆ ಒಲವು ತೋರಿಸಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿ ಬಹಿರಂಗವಾಗಿ ಪ್ರಚಾರ ಕೂಡ ಮಾಡ್ತಿದ್ದಾರೆ. ಆದ್ರೆ ಯಶವಂತಪುರದಲ್ಲಿ JDSನ ಜವರಾಯಿ ಗೌಡ ಅವರು ಸಹ ಅಷ್ಟೇ ಸ್ಟ್ರಾಂಗ್ ಆಗಿದ್ದಾರೆ. ಅವರು BJP ಮೈತ್ರಿ ಅಭ್ಯರ್ಥಿಯ ಪರವಾಗಿ ಎಷ್ಟು ಮಟ್ಟಿಗೆ ಕೆಲಸ ಮಾಡ್ತಿದ್ದಾರೆ? ಈ ಹಿಂದೆ ಜವರಾಯಿ ಗೌಡರು ಕಳೆದ 2 ಚುನಾವಣೆಗಳಲ್ಲಿ ಏನ್ ನಿಂತ್ಕೊಂಡಿದ್ರು, 2 ಚುನಾವಣೆಗಳಲ್ಲೂ ಕೂಡ ಯಶವಂತಪುರದಲ್ಲಿ ಸೋಮಶೇಖರ್ ಅವರು ಗೆಲುವನ್ನ ಸಾಧಿಸಿದ್ರು. ಜವರಾಯಿ ಗೌಡರು ಸಹಜವಾಗಿ 2ನೇ ಸ್ಥಾನದಲ್ಲಿದ್ರು.
ಅವರು ಕೂಡ ಈಗ ಮೈತ್ರಿ ಏರ್ಪಟ್ಟಿರೋದ್ರಿಂದ ಜವರಾಯಿ ಗೌಡರು ಸಹಜವಾಗಿ ಶೋಭಾ ಕರಂದ್ಲಾಜೆ ಅವರ ಪರವಾಗಿ ಅಲ್ಲಿ ಕಾರ್ಯನಿರ್ವಹಿಸ್ತಿದ್ದಾರೆ, ಮತದ ಪ್ರಚಾರವನ್ನ ಮಾಡ್ತಿದ್ದಾರೆ. ಇದು ಒಂದು ಕಡೆ ಆದ್ರೆ ಬಿಜೆಪಿಯಿಂದ ಗೆದ್ದು ಶಾಸಕರಾಗಿ ಸಚಿವರಾಗಿ ಅಧಿಕಾರ ಅನುಭವಿಸಿರುವಂತಹ ಸೋಮಶೇಖರ್ ಅವರು ದಿಢೀರ್ ಅಂತ ಕಾರ್ಯಕರ್ತರನ್ನ ಕೈಬಿಟ್ಟು ಕಾಂಗ್ರೆಸ್ ಕಡೆ ಗುರುತಿಸಿಕೊಂಡಿರೋದ್ರಿಂದ ಈ ಮೂಲ ಬಿಜೆಪಿಗರು ಹಾಗೂ ಕೆಲವಷ್ಟು ಬಿಜೆಪಿಯಿಂದ ಲಾಭ ಪಡೆದಿರುವಂತಹ ಈ ಸೋಮಶೇಖರ್ ಅವರ ಹಿಂಬಾಲಕರು ಏನಿದ್ದಾರೆ ಅವರು ಇನ್ನೂ ಬಿಜೆಪಿಯಲ್ಲೇ ಇರೋದ್ರಿಂದ ಇದು ಒಂದ್ ರೀತಿ ಎಲ್ಲೋ ಶೋಭಾ ಕರಂದ್ಲಾಜೆ ಅವರಿಗೆ ಅನುಕೂಲ ಆಗಬಹುದಾ ಅನ್ನೋದು ಅನ್ಸುತ್ತೆ. ಬೇರೆ 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 ಕ್ಷೇತ್ರಗಳನ್ನ ಶಾರ್ಟ್ ಆಗಿ ಹೇಳೋದಾದ್ರೆ, ಒಂದೊಂದು ಲೈನಲ್ಲಿ ಹೇಳೋದಾದ್ರೆ ಅರವಿಂದ್, ಪುಲಕೇಶಿ ನಗರದಲ್ಲಿ ಏನು ಕಾಂಗ್ರೆಸ್ ಶಾಸಕರಿದ್ದಾರೆ, ಆದ್ರೆ ಅಖಂಡ ಶ್ರೀನಿವಾಸ ಮೂರ್ತಿ ಅವರು ಬದಲಾದ ರಾಜಕೀಯ ಪರಿಸ್ಥಿತಿಯಲ್ಲಿ ಕಳೆದ ವಾರವಷ್ಟೇ ಅಂದ್ರೆ 2-3 ದಿನಗಳ ಹಿಂದಷ್ಟೇ ಬಿಜೆಪಿಯನ್ನ ಸೇರ್ಕೊಂಡಿದ್ರು. ಬಿಜೆಪಿಗೆ ಇದು ವರದಾನ ಆಗುವ ಚಾನ್ಸಸ್ ಗಳಿದೆ. ಹೆಬ್ಬಾಳ ಈ ಬೈರ್ತಿ ಸುರೇಶ್ ಅವರು ಏನು ಪ್ರತಿನಿಧಿಸುತ್ತಿದ್ದಾರೆ ಅವರು ಪ್ರಭಾವಿ ಸಚಿವರಾಗಿರೋದ್ರಿಂದ ಸಹಜವಾಗಿ ಕಾಂಗ್ರೆಸ್ ಅನುಕೂಲ ಆಗಬಹುದೇನೋ ಅಂತ ಅನ್ಸುತ್ತೆ. ಆ ಕ್ಷೇತ್ರದ ವ್ಯಾಪ್ತಿಯಲ್ಲಿ KR ಪುರಂ ವ್ಯಾಪ್ತಿಯಲ್ಲಿ ಬಂದ್ರೆ ಬೈರ್ತಿ ಬಸವರಾಜ್ ಅವರು ಶಾಸಕರಾಗಿದ್ದಾರೆ. ಈ ಹಿಂದೆ ಬಿಜೆಪಿ ಸರ್ಕಾರದಲ್ಲಿ ಸಚಿವರಾಗಿದ್ರು ಕೂಡ. ಹೀಗಾಗಿ ಅದು ಬಿಜೆಪಿಗೆ ಒಂದ್ ರೀತಿ ಪ್ಲಸ್ ಪಾಯಿಂಟ್ ಆಗುತ್ತೆ. ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರ ಏನಿದೆ, ಮಹಾಲಕ್ಷ್ಮಿ ಲೇಔಟ್ ಏನಿದೆ ಮತ್ತು ಮಲ್ಲೇಶ್ವರಂ ಏನಿದೆ, ಈ 3 ಕ್ಷೇತ್ರಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಅಂದ್ರೆ ಬಿಜೆಪಿ ಶಾಸಕರಿರೋದ್ರಿಂದ ಸಹಜವಾಗಿಯೇ ಈ 3 ಕ್ಷೇತ್ರಗಳಲ್ಲೂ ಕೂಡ ಬಿಜೆಪಿಗೆ ಮುನ್ನಡೆಯನ್ನ ತಂದುಕೊಡಬಹುದೇನೋ ಅಂತ ಅನಿಸುತ್ತೆ. ರಾಜೇಂದ್ರ ಅವರ ವೈರುಧ್ಯಗಳು ಬೆಂಗಳೂರು ದಕ್ಷಿಣಕ್ಕೂ ಬೆಂಗಳೂರು ಉತ್ತರಕ್ಕೂ ನಾವು ನೋಡಿದ್ವಿ. ಆದರೆ ಬೆಂಗಳೂರು ಉತ್ತರದಲ್ಲಿ ಈ ಬಾರಿ ಇಬ್ಬರೂ ಒಕ್ಕಲಿಗರೇ ಆದ್ದರಿಂದ ಇಬ್ಬರಿಗೂ ಗ್ಯಾರಂಟಿಗಳಿರೋದ್ರಿಂದ, ಅಂದರೆ ಒಂದು ಕಡೆ ಕಾಂಗ್ರೆಸ್ ಗ್ಯಾರಂಟಿ, ಒಂದು ಕಡೆ ಮೋದಿ ಗ್ಯಾರಂಟಿ ಇರೋದ್ರಿಂದ ಒಟ್ಟಾರೆ ಮತದಾರರ ಮನಸ್ಥಿತಿ ಯಾವ ರೀತಿ ಯೋಚನೆ ಮಾಡುತ್ತೋ ಆ ಆಧಾರದ ಮೇಲೆ ಮತದಾರರು ಮತ ಹಾಕ್ತಾರೆ. ಸೊ ಇದೆಲ್ಲವನ್ನು ಮೀರಿದ ಯಾವುದಾದ್ರೂ ಮತದಾರರ ಮನಸ್ಥಿತಿ ಯಾವುದಾದ್ರೂ ಪಕ್ಷಕ್ಕೆ ಗೆಲುವು ತಂದು ಕೊಡಬೇಕು ಅನ್ನೋದಾದರೆ ಆ ರೀತಿಯ ಮನಸ್ಥಿತಿ ಯಾವುದಿರಬಹುದು ಅಂತ? ಆ ರೀತಿ ಎಲ್ಲವನ್ನು ಮೀರಿ ಕೊಡುವಂತಹ ಒಂದು ಯಾವುದೇ ಒಂದು ಸ್ಪೆಷಲ್ ಎಲಿಮೆಂಟ್, ಸ್ಪೆಷಲ್ ಫ್ಯಾಕ್ಟರ್ ಸದ್ಯಕ್ಕೆ ಯಾವುದು ಕಾಣ್ತಾ ಇಲ್ಲ. ಒಟ್ನಲ್ಲಿ ಇಷ್ಟೇ, ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ ಬರುವಂತಹ ಬೆಂಗಳೂರು ನಗರ ಪ್ರದೇಶಗಳಾದ ಮಹಾಲಕ್ಷ್ಮಿ ಲೇಔಟ್, ಮಲ್ಲೇಶ್ವರಂ, ಹೆಬ್ಬಾಳ ಬಹಳ ಮುಖ್ಯವಾಗುತ್ತೆ ಬಿಜೆಪಿ ದೃಷ್ಟಿಯಿಂದ. ನಗರ ಪ್ರದೇಶದ ಮತದಾರರು ಮನೆಗಳಿಂದ ಹೊರಗೆ ಬಂದು ವ್ಯಾಪಕ ಪ್ರಮಾಣದಲ್ಲಿ ಮತದಾನ ಚಲಾಯಿಸಿದರೆ ಅದು ಬಿಜೆಪಿಗೆ ಲಾಭ ಆಗುತ್ತೆ. ಹಾಗೇನೆ KR ಪುರಂ ಮತ್ತೆ ಬ್ಯಾಟರಾಯನಪುರ ಮತ್ತೆ ಈ ಕ್ಷೇತ್ರಗಳನ್ನು ನೋಡಿದಾಗ, ನಾವು ಯಾವುದು ಪುಲಿಕೇಶಿ ನಗರ ನೋಡಿದಾಗ ಅಲ್ಲಿ ಅರ್ಧ ಕಾಂಗ್ರೆಸ್ ಮತ್ತೆ ಅರ್ಧ ಜನತಾದಳ ಇರ್ತಕ್ಕಂಥ ಪ್ರದೇಶಗಳು, ಸ್ವಲ್ಪ ಮಟ್ಟಿಗೆ ಬಿಜೆಪಿಯಲ್ಲಿ ಇರ್ತಕ್ಕಂಥ ಪ್ರದೇಶಗಳು. ಸೊ ಹೀಗಾಗಿ ಈಗಲೂ ಕೂಡ ಕೃಷ್ಣರಾಜಪುರಂ ಮತ್ತೆ ಪುಲಿಕೇಶಿ ನಗರ ಮತ್ತೆ ಬ್ಯಾಟರಾಯನಪುರ, ಹೆಬ್ಬಾಳದಲ್ಲಿ ಆಲ್ರೆಡಿ ಸಿಟ್ಟಿಂಗ್ MLA ಇದ್ದಾರೆ, ಮತ್ತೆ ಬ್ಯಾಟರಾಯನಪುರದಲ್ಲಿ ಸಿಟ್ಟಿಂಗ್ MLA ಕಾಂಗ್ರೆಸ್ ಇದ್ದಾರೆ. ಹೀಗಾಗಿ ಅದು ಕಾಂಗ್ರೆಸ್ಗೆ ಅನುಕೂಲ ಆಗ್ತಕ್ಕಂಥ ಒಂದು ಪ್ರದೇಶಗಳು. ಒಟ್ಟಾರೆ ನೋಡಿದಾಗ ಈಗಲೂ ನೋಡಿದರೆ ಇದು 50-50 ತರಾನೇ ಬಹಳ ಪೈಪೋಟಿಯಲ್ಲಿ ಇರ್ತಕ್ಕಂಥ ಒಂದು ಕ್ಷೇತ್ರ ಅಂತ ನಮ್ಗೆ ಸ್ಪಷ್ಟವಾಗಿ ಕಾಣುವಂತ ಚಿತ್ರಣ. ಥ್ಯಾಂಕ್ ಯು ರಾಜೇಂದ್ರ ಆ್ಯಂಡ್ ಥ್ಯಾಂಕ್ ಯು ಅರವಿಂದ್. 50-50 ಕ್ಷೇತ್ರ ಅನ್ನುವಂಥ ಮಾತನ್ನು ರಾಜೇಂದ್ರ ಅವರು ಹೇಳ್ತಾ ಇದ್ದಾರೆ. ಸ್ನೇಹಿತರೆ, ನೋಡಬೇಕು ಬೆಂಗಳೂರು ಉತ್ತರದ ಮತದಾರರು ಈ 50-50 ಯೋಚನಾ ಲಹರಿಯಲ್ಲಿದ್ದಾರೆ. ಅಂತಿಮವಾಗಿ ಯಾವ ಅಭ್ಯರ್ಥಿ ಮತಗಟ್ಟೆಯಲ್ಲಿ ಹೆಚ್ಚಿನ ಮತ ಗಳಿಸ್ತಾನೆ ಅನ್ನೋ ಕುತೂಹಲ ನನಗೂ ಇದೆ, ನಿಮಗೂ ಇದೆ. ಆದರೆ ಕವರೇಜ್ ಕ್ಷೇತ್ರದ ಮುಂದಿನ ಲೋಕಸಭಾ ಕ್ಷೇತ್ರದೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ನಮಸ್ಕಾರ.